ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇನ್ನೇನು ಈ 2025 ಮುಗಿಯೋಕೆ ಜಸ್ಟ್ ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಸಾಕಷ್ಟು ಸಿನಿಮಾಗಳು ಬಂದವು. ಅದರಲ್ಲಿ ಒಂದಷ್ಟು ಸಿನಿಮಾಗಳು ಎಲ್ಲರ ಮನಸ್ಸನ್ನು ಗೆದ್ರೆ, ಮತ್ತೊಂದಿಷ್ಟು ಸಿನಿಮಾಗಳು ಫ್ಲಾಪ್ ಆಯಿತು, ಅಂದರೆ ಭರವಸೆಯನ್ನು ಹುಟ್ಟಿಸಿ ನಿರಾಸೆ ಮೂಡಿಸಿದವು ಅಂತ ಹೇಳ್ಬೋದು. ಆದರೆ ಇನ್ನೊಂದಷ್ಟು ಸಿನಿಮಾಗಳು ಥಿಯೇಟರ್ನಲ್ಲಿ ಸದ್ದು ಮಾಡಿಲ್ಲ ಅಂತಂದ್ರೂ ಒಳ್ಳೊಳ್ಳೆ ಕತೆ ಇರುವಂತಹ ಸಿನಿಮಾಗಳು ಬಂತು ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವೆಲ್ಲ ಸಿನಿಮಾಗಳು ಈ ವರ್ಷ ಬಂತು, ಹಾಗೆ ಎಲ್ಲರ ಮನಸ್ಸನ್ನು ಕದ್ದಿದೆ, ಆದರೆ ಥಿಯೇಟರ್ನಲ್ಲಿ ಹೆಚ್ಚು ದಿನ ಓಡಲಿಲ್ಲ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರೀಸೆಂಟಾಗಿ ರಿಲೀಸ್ ಆದಂತಹ ಲವ್ OTP. ಅನಿಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ಇರ್ತಾರೆ ಈ ಸಿನಿಮಾದಲ್ಲಿ, ಇಬ್ಬರು ಹೀರೋಯಿನ್ ಕೂಡ ಇರ್ತಾರೆ. ಒಂದು ಒಳ್ಳೆ ಕತೆ, ಎಂಟರ್ಟೈನ್ಮೆಂಟ್ ಜಾನರ್ ಇರುವಂತಹ ಕತೆ, ಹಾಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಸಿನಿಮಾ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ಅಂದುಕೊಂಡಂತೆ ಎಲ್ಲವೂ ಆಗಿದ್ರೆ ಥಿಯೇಟರ್ನಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಬೇಕಿತ್ತು ಸಿನಿಮಾ. ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅನಿಶ್ ಅವ್ರದ್ದು ಸಿನಿಮಾ ಓಡಿಲ್ಲ. ಅನಿಶ್ ಅವರ ಸಿನಿಮಾ ಅಂತ ಬಂದಾಗ ಸಪ್ರೇಟ್ ಫ್ಯಾನ್ ಬೇಸ್ ಇರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರ ಈ ಹಿಂದೆ ಬಂದಂತಹ ಸಾಕಷ್ಟು ಸಿನಿಮಾ, ಅಕಿರಾ ಆಗಿರಬಹುದು, ಒಂದಷ್ಟು ಸಿನಿಮಾಗಳು ಒಳ್ಳೆಯ ರೀತಿಯಲ್ಲಿ ಸೌಂಡ್ ಮಾಡಿತ್ತು. ಬಟ್ ಲವ್ OTP ಅಂತ ಬಂದಾಗ ಒಳ್ಳೆ ಕತೆ ಇದೆ, ಒಳ್ಳೆಯ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ, ಒಳ್ಳೊಳ್ಳೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಸಿನಿಮಾ ಓಡಿಲ್ಲ? ಚಿತ್ರಕಥೆ ಏನಾದರೂ ಮಿಸ್ಟೇಕಾ? ನೋ ವೇ. ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ಈ ಒಂದು ಸಿನಿಮಾದ ಬಗ್ಗೆ ಖುದ್ದು ಅನಿಶ್ ಅವರೇ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ, ಅಲ್ಲಿ ಸಿನಿಮಾ ರಿವ್ಯೂ ಕೇಳ್ತಾರೆ. ಹೇಗೆ ಅನ್ನಿಸ್ತು ನಿಮಗೆ ಸಿನಿಮಾ? ಯಾಕೆ ನನ್ನ ಸಿನಿಮಾ ನೋಡೋಕ್ಕೆ ಜನ ಬರ್ತಾ ಇಲ್ಲ? ನಾನು ಇದೇ ಕೊನೆ ಸಿನಿಮಾ ಮಾಡೋದು ಅಂದರೆ ಅಷ್ಟೊಂದು ಹೇಳ್ಕೊಳ್ತಾರೆ, ತುಂಬ ಬೇಜಾರಿಂದ, ಬೇಸರದಿಂದ ಅಂತಂದರೆ ನಿಜವಾಗಿಯೂ ಕೂಡ ಅವರಿಗೆ ಹರ್ಟ್ ಆಗಿರುತ್ತೆ. ಈ ಸಿನಿಮಾ ಕೂಡ ಸಾಕಷ್ಟು ಗಮನ ಸೆಳೆದಿದೆ, ಆದರೆ ಥಿಯೇಟರ್ನಲ್ಲಿ ಓಡಲಿಲ್ಲ. ಆ ನಂತರದಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು 2025 ಜನವರಿ 10ನೇ ತಾರೀಕು ಬಂದಂತಹ ಸಿನಿಮಾ ಆಗಿರಬಹುದು. ಇದರಲ್ಲಿಯೂ ಕೂಡ ಒಳ್ಳೆಯ ಮೆಸೇಜ್ ಇರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ನೋಡಿ, ಟೈಟಲ್ ನೋಡಿ, ಈ ಟೈಟಲ್ನ ಮುಖೇನ ಎಲ್ಲರ ಗಮನವನ್ನು ಸೆಳೆದಿದ್ದಂತಹ ಸಿನಿಮಾ ಅಂತ ಹೇಳ್ಬೋದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಹಾಗಾಗಿ ಬೇಗ ಕನೆಕ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಬ್ಯಾಡ್ ಲಕ್, ಸಿನಿಮಾದ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಜನರಿಗೆ ಕನೆಕ್ಟ್ ಆಗಲಿಲ್ಲ. ಬಟ್ ಒಳ್ಳೆಯ ಕತೆ, ಒಳ್ಳೆಯ ಅಭಿನಯವನ್ನು ನಾವು ನೋಡಬಹುದು. ಅಂದರೆ ಬೇರೆ ರೀತಿಯ ಸ್ಟೋರಿಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಒಂದು ಕಡೆ OCD ಪ್ರಾಬ್ಲಮ್ ಇರುವಂಥವರು ಎದುರಿಸುವಂತಹ ಸಮಸ್ಯೆಗಳಾಗಿರಬಹುದು, ಒಂದು ಬೇರೆ ಬೇರೆ ಕತೆಗಳ ಸಮ್ಮಿಶ್ರಣ ಈ ಸಿನಿಮಾದಲ್ಲಿ ಕೂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇರುವಂತಹ ಕಳ್ಳ, OCD ಪ್ರಾಬ್ಲಮ್ ಇರುವಂತಹ ಕಳ್ಳ ಆಗಿರಬಹುದು, ಲೈಕ್ ಆ ಒಂದು ಜೋಡಿಗೆ ಏನಾಗುತ್ತೆ, ನೆಕ್ಸ್ಟು ಕತೆ ಎಲ್ಲೆಲ್ಲಿಂದ ತಿರುವನ್ನು ಪಡ್ಕೊಳ್ಳುತ್ತೆ, ಅಂದರೆ ಟ್ವಿಸ್ಟ್ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು. ಈ ಕತೆ ಒಂದು ಮೂರು ಕತೆಗಳ ಸುತ್ತ ಸಾಗುವಂತಹ ಒಂದು ಕತೆ ಆಗಿದೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ದಿಲೀಪ್ ರಾಜ್ ಅವರು ಅಭಿನಯಿಸಿದ್ದಾರೆ. ಅವರ ನಟನೆಗೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸದ್ದು ಮಾಡದೇ ಇದ್ದರೂ ಆ ಕತೆಗೆ, ಅವರ ಅಭಿನಯಕ್ಕೆ ಮಾತ್ರ ಸಿನಿಮಾ ಸದ್ದು ಮಾಡ್ತು ಅಂತಲೇ ಹೇಳ್ಬೋದು. ನಂತರ ನೋಡಿದವರು ಏನಂತಾರೆ ಸಿನಿಮಾ ಹಾಡಿನ ಮೂಲಕವೇ ಎಲ್ಲರ, ಅಂದರೆ ಸೋಷಿಯಲ್ ಮೀಡಿಯಾ ಯೂಸರ್ಸ್ನ ಅಟೆನ್ಷನನ್ನು ಸೀಕ್ ಮಾಡಿದಂತಹ ಸಿನಿಮಾ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಒಂದೇ ಒಂದು ಹಾಡು ದೊಡ್ಡ ಮಟ್ಟಿಗೆ ಯಶಸ್ಸಾಗುತ್ತೆ. ಆ ಒಂದು ಹಾಡಿನಿಂದಲೇ ಸಿನಿಮಾವನ್ನು ನೋಡಲಿಕ್ಕೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಅದಾಗಲಿಲ್ಲ. ವಿನಯ್ ರಾಜ್ಕುಮಾರ್ ಅವರು, ಅದಿತಿ ಪ್ರಭುದೇವ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ಒಳ್ಳೆಯ ಒಂದು ಮೆಸೇಜ್ ಇರುವಂತಹ ಸಿನಿಮಾ. ನಿರ್ದೇಶಕ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಡೈಲಿ ಲೈಫಲ್ಲಿ, ಅದನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಒಳ್ಳೆ ಲವ್ ಸ್ಟೋರಿ ಇದೆ ಅಂತಲೇ ಹೇಳ್ಬೋದು. ಬಟ್ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಥೆಗಳನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಲೈಕ್ ಈ ಸಿನಿಮಾ ಓಡುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ, ಥಿಯೇಟ್ರಿಗೆ ಜನ ಬರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸರ್, ಗೆಲ್ಲಿಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಸಿನಿಮಾ. ಆನಂತರ ವೀರಚಂದ್ರಹಾಸ ಸಿನಿಮಾ, ರವಿ ಬಸ್ರೂರ್ ಅವರ ಸಿನಿಮಾ. ಈ ಸಿನಿಮಾವು ಕೂಡ ಭರವಸೆಯನ್ನು ಹುಟ್ಟಿಸಿರುತ್ತೆ. ಬಟ್ ಅಂದುಕೊಂಡಂತೆ ಗೆಲುವನ್ನು ಸಾಧಿಸಲಿಲ್ಲ. ಒಂದು ಕರಾವಳಿಯ ಒಂದು ಕಲೆಯನ್ನು ಎತ್ತಿ ತೋರಿಸಿರುವಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ ನೋಡೋಕ್ಕೆ ಹೋಗೋರಿಗೆ ನಿಜವಾಗ್ಲೂ ಕೂಡ ಗೂಸ್ ಬಂಪ್ಸ್ ಬರುತ್ತೆ. ಆ ರೀತಿಯಲ್ಲಿ ನಟನೆಯನ್ನು ಮಾಡಿರುವಂಥದ್ದು ಕೂಡ ನಾವಿಲ್ಲಿ ನೋಡಬಹುದು. ವೈಶಿಷ್ಟ್ಯ ಆಲೋಚನೆಗಳೊಂದಿಗೆ ಬಂದಿರುವಂತಹ ಸಿನಿಮಾ. ಇದು ಏಪ್ರಿಲ್ 18ನೇ ತಾರೀಕು ರಿಲೀಸ್ ಆಗುತ್ತೆ. ಒಂದು ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನು ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ತೋರಿಸಿರುವಂತಹ ಸಿನಿಮಾ ಅಂತಂದರೆ ಅದು ವೀರಚಂದ್ರಹಾಸ ಅಂತಲೇ ಹೇಳಬಹುದು. ಸಾಕಷ್ಟು ಜನರಿಗೆ ಇಷ್ಟವಾಗುತ್ತೆ. ಇನ್ನೊಂದಷ್ಟು ಜನರು ಸಿನಿಮಾವನ್ನು ನೋಡಲಿಕ್ಕೆ ಥಿಯೇಟ್ರಿಗೆ ಬರಲ್ಲ. ಬಟ್ ಇಂತಹ ಸಿನಿಮಾಗಳನ್ನು ನೋಡಲಿಕ್ಕೆ ಜನ ಥಿಯೇಟ್ರಿಗೆ ಬರಬೇಕು. ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ.
ಎಲ್ಲಿ ಎಡುತ್ತಾ ಇದ್ದಾರೆ ಸಿನಿಮಾ ತಂಡ ಜನರಿಗೆ ತಲುಪಿಸುವಂತಹ ಒಂದು ಪ್ರಶ್ನೆಗೆ ಅಂತಂದರೆ ನಿಜವಾಗ್ಲೂ ಅದಕ್ಕೆ ಉತ್ತರ ಸಿಗಲ್ಲ ಅಂತ ಕಾಣುತ್ತೆ. ಸೊ ಈ ಸಿನಿಮಾ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದಿತ್ತು. ಬಟ್ ಜನರನ್ನು ಥಿಯೇಟರ್ಗೆ ಸೆಳೆದುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ವಿಫಲವಾಗುತ್ತೆ ಅಂತ ಹೇಳ್ಬೋದು. ಆನಂತರ ಅಜ್ಞಾತವಾಸಿ ಜನಾರ್ದನ್ ಅವರು ಚಿಕ್ಕಣ್ಣ ಮುಖ್ಯವಾಗಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ಅದ್ಭುತ ತಾರಾ ಬಳಗವನ್ನು ಹೊಂದಿದಂತಹ ಸಿನಿಮಾ. ರಂಗಾಯಣ ರಘು ಅವರು ಇರ್ತಾರೆ. ಈ ಸಿನಿಮಾದಲ್ಲಿ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ಗೆ ಒಂದು ಮೆಚ್ಚುಗೆ ವ್ಯಕ್ತವಾಗಿರುತ್ತೆ. ಈ ರೀತಿಯಾಗಿ ಅಭಿನಯಿಸ್ತಾರೇನ್ರಿ ಇವರು ಅನ್ನೋ ರೀತಿಯಲ್ಲಿ ಅಭಿನಯಿಸಿರ್ತಾರೆ. ಆನಂತರ ಒಂದು ಕ್ರೈಮ್ ಆಗಿರಬಹುದು, ಥ್ರಿಲ್ಲರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿನಿಮಾದಲ್ಲಿರುತ್ತೆ. ಸೊ ನೀವು ಈ ಸಿನಿಮಾ ಟ್ರೈಲರ್ ನೋಡಿದ್ರೆ ಟ್ರೈಲರೇ ಒಂದು ರೀತಿ ಭಯಂಕರವಾಗಿದೆ, ಆ ರೀತಿಯಲ್ಲಿ ತೋರಿಸಿದ್ದಾರೆ. ಇನ್ನು ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಇರೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳಿಗೆ ಜನ ಯಾಕೆ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದೇ ಪ್ರಸ್ತುತ ಇರುವಂತಹ ಪ್ರಶ್ನೆ ಆಗಿದೆ. ಈಗ ನೀವು ನೋಡಬಹುದು, ರೀಸೆಂಟಾಗಿ ಡಿಸೆಂಬರ್ನಲ್ಲಿ 3 ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂತು. 3 ಕೂಡ ಸೂಪರ್ ಹಿಟ್ ಆದಂತಹ ಸಿನಿಮಾ ಆಯಿತು. ಹೀಗಿರಬೇಕಾದ್ರೆ ಚಿಕ್ಕ ಸ್ಟಾರ್ಗಳ ಸಿನಿಮಾ ಒಳ್ಳೆ ಬಲಿಷ್ಠವಾಗಿರುವಂತಹ ಕಂಟೆಂಟ್ ಇರುವಂತಹ ಸಿನಿಮಾಗಳಿಗೆ ಥಿಯೇಟ್ರಿಗೆ ಯಾಕೆ ಜನ ಬರ್ತಿಲ್ಲ? ಈ ಪ್ರಶ್ನೆಗೆ ಬಹುಶಃ ಉತ್ತರ ಜನಗಳಲ್ಲಿಯೇ ಇದೆ, ಅವರ ಮನಸ್ಥಿತಿನಲ್ಲಿದೆ ಅಂತ ಹೇಳ್ಬೋದು. ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳಿಗೆ ಥಿಯೇಟ್ರಿಗೆ ಬಂದು ಅದನ್ನ ಫೀಲ್ ಮಾಡಬೇಕು. ಸೊ ಈ ಸಿನಿಮಾಗೆ ಜನ ಥಿಯೇಟ್ರ್ ಕಡೆ ಮುಖ ಮಾಡಿಲ್ಲ, ಆದರೆ ಒಂದು ಒಳ್ಳೆ ಅದ್ಭುತವಾದಂತಹ ಕತೆ ಹೊಂದಿರುವಂತಹ ಸಿನಿಮಾ ಆಗುತ್ತೆ ಅಜ್ಞಾತವಾಸಿ ಸಿನಿಮಾ. ಆನಂತರ ಜೂನಿಯರ್ ಸಿನಿಮಾ, ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಅವರ ಮೊದಲ ಸಿನಿಮಾ. ಅವರ ಡ್ಯಾನ್ಸ್ನಿಂದಲೇ ಒಂದು ರೀತಿಯಲ್ಲಿ ಫ್ಯಾನ್ಸ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಂಥ ಸಿನಿಮಾ. ಕಿರೀಟಿ ಅವರ ತಂದೆಯಾಗಿ ರವಿಚಂದ್ರನ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಬಹುತಾರಾ ಬಳಗ ಹೊಂದಿರುವಂತಹ ಸಿನಿಮಾ. ಅಟ್ ಎ ಟೈಮ್ ತೆಲುಗು ಹಾಗೆ ಕನ್ನಡ ಇದರಲ್ಲೂ ಕೂಡ ಎರಡು ಭಾಷೆಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ತೆಲುಗುವಲ್ಲಿ ಒಳ್ಳೆ ಹಿಟ್ ಆಗುತ್ತೆ. ಬಟ್ ನಮ್ಮ ಕನ್ನಡ ಅಂತ ಬಂದಾಗ ಕನ್ನಡದ ಜನರಿಗೆ ಸಿನಿಮಾ ಇಷ್ಟವಾಗಲಿಲ್ಲ ಅಂತ ಅನಿಸುತ್ತೆ. ಒಂದೊಳ್ಳೆ ಕಥೆಯನ್ನು ಹೊಂದಿರುವಂತಹ ಸಿನಿಮಾವನ್ನು ನಿಜವಾಗ್ಲೂ ಕೂಡ ಜನರು ಥಿಯೇಟ್ರಿಗೆ ಬಂದು ನೋಡದೆ ವೇಸ್ಟ್ ಮಾಡಿದರು ಅಂತ ಅನಿಸುತ್ತೆ. ಸೊ ಈ ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡಿರುತ್ತೆ. ಹಾಡಿನಿಂದ, ಕಿರೀಟಿ ಅವರ ಡ್ಯಾನ್ಸ್ನಿಂದ, ಅಭಿನಯದಿಂದಲೇ ಸದ್ದು ಮಾಡಿರುತ್ತೆ. ಸೊ ಹೀಗಾಗಿ ಈ ಸಿನಿಮಾವು ಕೂಡ ಒಂದು ಭರವಸೆಯನ್ನು ಮೂಡಿಸುತ್ತೆ, ಬಟ್ ನಿರಾಸೆಯನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ಜನ ಥಿಯೇಟ್ರಿಗೆ ನೋಡಲಿಕ್ಕೆ ಬರೋದಿಲ್ಲ. ಆನಂತರ ನೋಡಿದವರು ಏನಂತಾರೆ? ಸೊ ಹೆಸರೇ ಬಹಳ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ನಮ್ಮ ಜನರಿಗೆ ಒಂದು ಬಹಳ ದೊಡ್ಡ ಪ್ರಶ್ನೆ ಹುಟ್ಟಾಕಿದೆ ಅಂತಲೇ ಹೇಳ್ಬೋದು. ಪ್ರಶ್ನೆಯನ್ನು ಹುಡುಕುವಂಥ ರೀತಿಯೇ ಬೇರೆ ಇರುತ್ತೆ, ಆ ಧಾಟಿಯೇ ಬೇರೆ ಇರುತ್ತೆ. ಆ ಧಾಟಿ ಯಾವುದು ಅನ್ನೋದು ಈ ಸಿನಿಮಾದ ಮುಖೇನ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗೆ ಒಂದಷ್ಟು ಹೊಸಬರ ತಂಡ ಕಟ್ಕೊಂಡು ಬಂದಂತಹ ಸಿನಿಮಾಗಳಾಗಿರಬಹುದು ಈ ವರ್ಷ ಸಿಕ್ಕಾಪಟ್ಟೆ ಒಂದು ಗಮನವನ್ನು ಸೆಳೆಯುತ್ತೆ. ಆದರೆ ಥಿಯೇಟರ್ನಲ್ಲಿ ಹೆಚ್ಚಿನ ಸಿನಿಮಾಗಳು ಓಡೋದಿಲ್ಲ. ಸೊ ಇದಿಷ್ಟು ಥಿಯೇಟರ್ನಲ್ಲಿ ಗಮನ ಸೆಳೆದೇ ಇದ್ದರೂ, ಥಿಯೇಟರ್ನಲ್ಲಿ ಜನ ನೋಡದೇ ಇದ್ದರೂ ಒಂದು ಕಥೆಯಿಂದ ಅಥವಾ ಕಂಟೆಂಟ್ನಿಂದ, ಅಭಿನಯದಿಂದ, ಹಾಡಿನಿಂದ, ನೃತ್ಯದಿಂದ ಒಂದಷ್ಟು ಜನರ ಮನಸ್ಸನ್ನು ಕದ್ದಂತಹ ಚಿತ್ರಗಳ ಲಿಸ್ಟ್ ಅಂತಲೇ ಹೇಳಬಹುದು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.